ಇದ್ದೇನೆ. ಇದೀಗ ಕನ್ನಂಬಾಡಿ ಕಟ್ಟೆ ಉಳಿಸಿ ಎಂಬ ವಿಚಾರ ಸಂಕಿರಣ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಸಸಿ ಈ ಒಂದು ಗಿಡಕ್ಕೆ ನೀರೆರವೆಯ ಮುಖೇನ ಎಲ್ಲ ಗಣ್ಯಮಾನ್ಯರು ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ನಾನು ಕಳಕಳಿಯ ಮಂಡ್ಯದ ಗಾಂಧಿ ಭವನದಲ್ಲಿ ಭಾನುವಾರ ಕನ್ನಂಬಾಡಿ ಉಳಿಸಿ ವಿಚಾರ ಸಂಕಿರಣ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪರಿಸರ ತಜ್ಞ ಡಾಕ್ಟರ್ ಎನ್ ಯಲ್ಲಪ್ಪ ರೆಡ್ಡಿ ವಹಿಸಿದ್ದರು. ಕನ್ನಂಬಾಡಿ ಕುರಿತು ವಿಚಾರ ಮಂಡನೆಯನ್ನು ಮಾಜಿ ಶಾಸಕ, ಪರಿಸರಕ್ಕಾಗಿ ನಾವು ಸಂಘಟನೆಯ ಅಧ್ಯಕ್ಷರಾದ ಎ.ಟಿ. ರಾಮಸ್ವಾಮಿ, ಹಿರಿಯ ನ್ಯಾಯವಾದಿ ಶಿವಪ್ರಕಾಶ್, ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಎನ್.ಎಸ್. ರಂಗರಾಜು, ಹಿರಿಯ ಭೂವಿಜ್ಞಾನ ಅಧಿಕಾರಿ ಎಚ್.ಬಿ. ಬಸವರಾಜಪ್ಪ ವಿಚಾರ ಸಂಕಿರಣದಲ್ಲಿ ವಿಚಾರ ಮಂಡನೆ ಮಾಡಿದರು. ವೇದಿಕೆಯಲ್ಲಿ ಮಾಜಿ ಶಾಸಕ ಜೆ.ಬಿ. ಶಿವಕುಮಾರ್, ರೈತ ಸಂಘದ ಬೋರಪ್ಪ, ಸುನಂದ ಜೈರಾಮ್, ಕೆಂಪುಗೌಡ ಉಪಸ್ಥಿತರಿದ್ದರು. ಸರ್ಕಾರದ ಹಕ್ಕುಗಳನ್ನು ನ್ಯಾಯಾಧೀಶರಿಗೆ ಅಳವಡಿಕೆ ಮಾಡಿದ್ದಾರೆ. ಅವರು ಸ್ಟ್ಯಾಂಡಿಂಗ್ ಓವರ್ಶಿಪ್ ಕೊಟ್ಟಿದೆ. ಸ್ಟಾರ್ಟಿಂಗ್ ಅವರಿಗೆ ಎಷ್ಟು ನಾವು ಫೀಸ್ ಕೊಡಬೇಕು ಅಂತಂದರೆ ಫೀಸ್ ಬೇಡ ಅಂತೇಳಿ ಅವರೇ ದುಡ್ಡು ಕಲಿಸ್ಕೊಂಡು ಅವರೇ ಎಲ್ಲ ಕಾನ್ಫಿಡೆನ್ಸ್ ಮಾಡಿ ಈ ದೇಶದ ಬಗ್ಗೆ ಹೋರಾಟ ಮಾಡಿ ಅಲ್ಲಿ ಮುಖ್ಯ ನ್ಯಾಯಾಧೀಶರಿಗೆ ಭಾಳ ಮುದ್ದಾಗಿ ಮನವರಿಕೆ ಮಾಡಿ ಅವ್ರು ಪ್ರಶ್ನೆ ಮಾಡಿದ್ರು ಸರ್ಕಾರನ, ಏನು ಸ್ವಾಮಿ ಇದು ಸರ್ಕಾರದ ಅಂತ. ಅದನ್ನೆಲ್ಲ ಅವರೇ ವಿವರ ಕೊಡ್ತಾರೆ. ದಯವಿಟ್ಟು ಇವರಿಗೆ ಒಂದು ಸ್ಟ್ಯಾಂಡಿಂಗ್ ಓವರ್ಶಿಪ್ ಮಾಡಿ. ಯಾಕಂದರೆ ಇಂಥ ಅಡ್ವೊಕೇಟ್ಸ್ ಪರಿಸರ ತಜ್ಞರು ಆಗಿರುವ ಸನ್ಮಾನ್ಯ ಡಾಕ್ಟರ್ಗೆ ನೆನಪಿದೆ. ವಿಚಾರ ಮಂಡನೆಗೆ ಆಗಮಿಸಿರ್ತಕ್ಕಂತಹ ನಿವೃತ್ತ ಹಿರಿಯ ಭೂವಿಜ್ಞಾನಿಗಳಾಗಿರ್ತಕ್ಕಂಥ ಬಸವರಾಜರು, ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವಶಾಸ್ತ್ರದ ನಿವೃತ್ತ ಪ್ರಾಧ್ಯಾಪಕರಾದ ರಂಗರಾಜರು, ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಶಿವಪ್ರಕಾಶ್ ಅವರು, ಗೌರವ ಉಪಸ್ಥಿತಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಮಾಜಿ ಶಾಸಕರಾದ ನನ್ನ ಆತ್ಮೀಯವಾಗಿರ್ತಕ್ಕಂಥ ಶಿವಕುಮಾರ್ ಅವರು, ಮಂಡ್ಯ ಜಿಲ್ಲಾ ಹಿತರಕ್ಷಣಾ ಸಮಿತಿ, ರೈತ ಸಂಘಟನೆಗಳು, ದಲಿತ ಕಾರ್ಮಿಕ ಕನ್ನಡ ಮಹಿಳಾ ಸಂಘಟನೆಗಳು ಹಾಗೂ ದಲಿತ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ನಡೆದಿರ್ತಕ್ಕಂಥ ಹೋರಾಟ ಬಂದಿರುವುದು ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಕನ್ನಡ ನಾಡಿನ ಜೀವನದಿಯಾದ ಕಾವೇರಿ ನದಿಗೆ ಕಟ್ಟಿರ್ತಕ್ಕಂತಹ ಪ್ರಸ್ತುತ ಕಾಲಕ್ಕೆ ಈ ಒಂದು ವಿಚಾರದಲ್ಲಿ ಚಾಲನೆ ಕೊಟ್ಟು ಶಕ್ತಿ ತುಂಬುವಂಥ ನಾನು ಪರಿಸರವಾದಿಯಾದಂಥ ಎಲ್ಲ ಪ್ರತಿಗಳನ್ನು ಯಾಕಂದರೆ ಇವರು ಪೌರಾಣಿಕರಾಗ್ಬೋದು ಅಥವಾ ನಮ್ಮ ಸುನಂದ ಜನರಾಗ್ಬೋದು, ನನಗಾಗ್ಬೋದು KRS ಪ್ರಾಂತದ ಗ್ರಾಮ ಪಂಚಾಯತಿಗಳಲ್ಲಿ ಶಕ್ತಿ ಕೊಟ್ಟು ಆ ಒಂದು ಬೆಳಕಿಟ್ಟು ದೀಪ ತೋರಿಸೋದು ಅವರೇ. ಅವರ
ಅವರಿಗೆ ಈ ಒಂದು ಸಮಾಜದಲ್ಲಿ ಈ ಪರಿಸರದಾಗ ಈ ಇಡೀ ವಯಸ್ಸಿನಲ್ಲಿ ಅವನ ವಿಶ್ವಪಿತ ಅಂತ ಕರೀಬೇಕು, ಕರೀತೀನಿ ನಾನು ಬೆಟ್ಟಾಗೋಸ್ಕರ. ಬಟ್ ಈಗ ಸಮಯ ಹೋಗಿದೆ, ಆದಷ್ಟು ಸಂಕ್ಷಿಪ್ತವಾಗಿ ನಾನು ಹೇಳ್ಬೋದು. ಈ ಒಂದು ಕಾವೇರಿ ವಿಚಾರದಲ್ಲಿ ಮಂಡ್ಯ ಜಿಲ್ಲಾ ಹಿತರಕ್ಷಣೆಯವರು ಕಂಗನವಾಡಿ ಕಟ್ಟೆ ಉಳಿಸಿ an act to provide for surveillance. ಈ ಒಂದು ಕಾಯ್ದೆ, ಈ ಒಂದು ಅಣೆಕಟ್ಟಿಲ್ಲ ಸರ್ವಿಲೆನ್ಸ್ ಅಂದರೆ ಅದನ್ನ ಮೇಲ್ವಿಚಾರಣೆ ಆಗ್ಬೋದು, ಇನ್ನು ಬೇರೆ ಸಂಪೂರ್ಣ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಮೇಲ್ವಿಚಾರಣೆ ಇರ್ತಾರೆ, ಬೇರೆ ಅರ್ಥದಲ್ಲಿ ಬರುತ್ತೆ ಇನ್ಸ್ಪೆಕ್ಷನ್. ಅದನ್ನ ಮತ್ತೆ ಹೋಗಿ ಅಲ್ಲಿ ಆ ಬೀಜ ಹಾಕಿಬಿಟ್ಟು ಕೆಲವು ಊಟ ಇಲ್ಲ, ನೀವೇನು ಮಾಡ್ತೀರಿ, ಔಷಧಿ ಹೊಡಿತೀರಿ, ಕಳೆ ಹೋಗಲಿ ಅಂತ ಹೇಳ್ಬಿಟ್ಟು. ಕಳೆ ಹೋಗೋದಿಲ್ಲ, ಕಳೆ ಸಮೇತ ಇದು ಬೀಜನೂ ಹೋಗುತ್ತೆ, ಬೆಳೆದಿರೋ ಬೆಳೆನೂ ಹೋಗುತ್ತೆ. ನನಗೆ ವಿಡಿಯೋ ಕಳಿಸ್ತಾರೆ ಎಷ್ಟೋ ಜನ. ಸೊ ಅದಕ್ಕೋಸ್ಕರ ನಾವು ಮಣ್ಣಿನ ಫಲವತ್ತತೆ ಏನು ಒರಿಜಿನಲ್ ಆಗಿ ಇದೆಯೋ ಅದನ್ನು ಉಳಿಸ್ಕೋಬೇಕು. ಜೊತೆಗೆ ಬೋರ್ವೆಲ್ಗಳು ರೀಚಾರ್ಜ್ ಆಗುವಂತಹ ಕೆಲಸಗಳು ಮಾಡಬೇಕು. ಆಮೇಲೆ ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ಬೇಕಂತ ಇದ್ದೀನಿ, ಅದಕ್ಕೂ ಇದು ಕನ್ನಂಬಾಡಿ ಕಟ್ಟಕ್ಕೂ ಸಂಬಂಧ ಇಲ್ಲ, ಬಟ್ ಹೇಳ್ಬೇಕಂತ ಇದ್ದೀನಿ. ಸರ್ಕಾರ ಇಂಥ ಕೆಲಸಗಳನ್ನ ಬಿಟ್ಬಿಟ್ಟು ಪ್ರತಿ ಮನೆಗೂ ಬೋರ್ವೆಲ್ ಹಾಕ್ಸ್ತಾರೆ. 20-30 ಸೈಟು ನನಗೂ ಒಂದು ಬೋರ್ವೆಲ್ ಬೇಕು, 60-40 ಸೈಟು ನನಗೂ ಒಂದು ಬೋರ್ವೆಲ್ ಬೇಕು. ಆ ಬೋರ್ವೆಲ್ಗಳನ್ನ ವಾಸ ಇರುವ ಮನೆಗಳಿಗೆ ಬೋರ್ವೆಲ್ಗಳನ್ನ ಸ್ಯಾಂಕ್ಷನ್ ಮಾಡೋದು ನಿಲ್ಲಿಸಬೇಕು. ಅದು ಕೂಡ ಒಂದು ನಾನು